Hello students, welcome back to my class. Now we shall see class 4 from unit 3. So class 3 ಅಲ್ಲಿ ನಾವು we have seen the meaning of secondary market ಮತ್ತೆ difference between primary and secondary, and then about stock exchange, then what are the functions of stock exchange. So the same thing continued will be class 4. Let us see what we are going to see here. Yes, functions and services of stock exchange, very important for your exam. Okay, providing a trading place for securities. So one day function ಏನ್ರಿ ಸ್ಟಾಕ್ ಎಕ್ಸ್ಚೇಂಜ್ ಅವರು ಏನ್ ಮಾಡ್ತಾರೆ? ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟಿಗಳಿಗೆ ವ್ಯಾಪಾರ ಸ್ಥಳವನ್ನು ಒದಗಿಸುವುದು. ಸ್ಟಾಕ್ ಎಕ್ಸ್ಚೇಂಜ್ ಆದರ್ಶ ಮತ್ತು ಅನುಕೂಲಕರ ಸಭೆ ಸ್ಥಳವನ್ನು ಒದಗಿಸುತ್ತದೆ ಮತ್ತು ಮಾರಾಟಗಾರರು ಮತ್ತು ಸೆಕ್ಯೂರಿಟಿಗಳ ಖರೀದಿದಾರರಿಗೆ ನೆಲ ಅಥವಾ ಸಾಮಾನ್ಯ ವೇದಿಕೆಯನ್ನು ಒದಗಿಸುತ್ತದೆ. Okay, common platform for sellers and buyers of securities. Ring or common, ring ಅಂತಂದ್ರೆ it is a place, a center. Okay, so ಇದು ಮುಕ್ತ ಕೇಂದ್ರದ ಅಡಿಯಲ್ಲಿ ಮುಕ್ತ ಕೊಡುಗೆಗಳು ಮತ್ತು ಬಿಡ್ಗಳನ್ನು ಮಾಡುವ ನೇರ ಕೇಂದ್ರವಾಗಿದೆ. So first thing is providing a place where shares can be bought and sold. So that is the first function of stock exchange. Then second one is regulated trade practices, ಅಂದ್ರೆ providing safety to investors. ನೋಡ್ರಿ, ಎರಡನೇ ಫಂಕ್ಷನ್ ಏನ್ರಿ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು? ಟು ಪ್ರೊಟೆಕ್ಟ್ ದಿ ಇನ್ವೆಸ್ಟರ್ಸ್. ನಿಯಂತ್ರಿತ ವ್ಯಾಪಾರ ಅಭ್ಯಾಸಗಳು, ದಟ್ ಈಸ್ ಪ್ರಾಕ್ಟೀಸಸ್, ಅಂದರೆ ಹೂಡಿಕೆದಾರರಿಗೆ ಸುರಕ್ಷತೆಯನ್ನು ಒದಗಿಸುವುದು. ವ್ಯವಹಾರ ವಿನಿಮಯವನ್ನು ನಿರ್ವಹಿಸುವಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಿಯಮಗಳನ್ನು ಮತ್ತು ನೀತಿ ಸಂಹಿತೆಯನ್ನು ಸೂತ್ರೀಕರಿಸುತ್ತದೆ. ನಿಯಮಗಳು ಈ ಕೆಳಗಿನ ಚಟುವಟಿಕೆಗಳಿಗೆ ವ್ಯವಹರಿಸುತ್ತವೆ. ಸೊ ವಾಟ್ ಆರ್ ದ ರೂಲ್ಸ್ ವಿಚ್ ಇಸ್ ರಿಲೇಟಿಂಗ್ ಟು ವಾಟ್? ವ್ಯಾಪಾರದ ದಿನಗಳು, ವಸಾಹತು ಪ್ರಕಾರ, ಅಂಚು ಹಣ, ವಿತರಣಾ ಪ್ರಮಾಣ ಪತ್ರಗಳು, ದಲ್ಲಾಳಿ ಮತ್ತು ಸೇವಾ ಶುಲ್ಕಗಳು ಇತ್ಯಾದಿಗಳ ಸ್ಥಿರೀಕರಣ. ನಿಯಮಗಳನ್ನು ಉಲ್ಲಂಘಿಸುವ ಸದಸ್ಯರಿಗೆ ಶಿಕ್ಷೆಯಾಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ಸದಸ್ಯರು ದಲ್ಲಾಳಿಗಳು ಇತ್ಯಾದಿಗಳ ವಂಚನೆಯಿಂದ ನಿಜವಾದ ಮತ್ತು ಮುಗ್ಧ ಹೂಡಿಕೆಗಾರರಿಗೆ ಸ್ಟಾಕ್ ಎಕ್ಸ್ಚೇಂಜ್ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸುತ್ತದೆ. ಸೊ as I told you, to protect the safety and the interest of investors. Third, ready market, ಸಿದ್ಧ ಮಾರುಕಟ್ಟೆ. ಸೆಕ್ಯೂರಿಟಿಗಳಿಗಾಗಿ ನಿರಂತರ ಮುಕ್ತ ಮತ್ತು ವಿಶಾಲ ಮಾರುಕಟ್ಟೆಯನ್ನು ಒದಗಿಸಲು ಸ್ಟಾಕ್ ಎಕ್ಸ್ಚೇಂಜ್ ಅಗತ್ಯವಿದೆ. ಈ ರೀತಿಯಾಗಿ ಗರಿಷ್ಠ ದ್ರವ್ಯತೆ, ಮಾರುಕಟ್ಟೆ ಮತ್ತು ಭದ್ರತೆಗಾಗಿ ಬೆಲೆ ಏಕರೂಪತೆಯನ್ನು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಖಚಿತಪಡಿಸಲಾಗುತ್ತದೆ. ಸೊ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್ we can have a ready market. Whenever you want, you can buy and sell the securities because of with the help of stock exchange. Then fourth one, distribution of new securities, ಹೊಸ ಭದ್ರತೆಗಳ ವಿತರಣೆ. ಇದು ಹೊಸ ಭದ್ರತೆಗಳಿಗೆ ವಿತರಣೆಗೆ ಸಹಾಯ ಮಾಡುತ್ತದೆ. ಸೊ ದಿಸ್ ಈಸ್ ಅನದರ್ ಫಂಕ್ಷನ್. ನೆಕ್ಸ್ಟ್, ಸೆಕ್ಯೂರಿಟಿಗಳ ಪಟ್ಟಿ. ಐ ಟೋಲ್ಡ್ ಯು, ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಪಟ್ಟಿ ಮಾಡುವುದು ಅಂತಂದರೆ ಕಂಪನಿಯ ಹೆಸರನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ಅದರ ಷೇರುಗಳು ಅಥವಾ ಭದ್ರತೆಗಳನ್ನು ವ್ಯಾಪಾರ ಮಾಡಲು ಅನುಮತಿಸುವುದಕ್ಕಾಗಿ ನೋಂದಾಯಿಸುವುದು. ಪಟ್ಟಿ ಮಾಡುವಾಗ ಸ್ಟಾಕ್ ವಿನಿಮಯವು ಕಂಪನಿಯನ್ನು ಎಚ್ಚರಿಕೆಯಿಂದ ಪರಿಶೀಲನೆ, ಕೆಲಸದ ಲಾಭದಾಯಕತೆ ಮತ್ತು ಕಂಪನಿಯ ಇತರ ಹಣಕಾಸು ಅಂಶಗಳ ನಂತರ ಗುರುತಿಸುತ್ತದೆ. ಪಟ್ಟಿ ಮಾಡಿದ ಕಂಪನಿಯ ಷೇರುಗಳನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ. So a company whose name is not listed in the stock market will not be allowed to sell its shares.
So I told you listing of securities is another function of stock exchange. Sixth one, collection and dissemination of capital information. Corporate, ಈ ಕಂಪ್ನಿಗಳ ಏನು ಇನ್ಫಾರ್ಮೇಶನ್ ಇದಾವಲ್ಲ, ಆ ಕಂಪ್ನಿ ರನ್ ಹೆಂಗಾಗ್ತಾ ಇದೆ, ಅದ್ರ ಬಿಸ್ನೆಸ್ ಹೆಂಗಿದೆ, ಅದ್ರ ಸಕ್ಸಸ್ ರೇಟ್ ಏನಿದೆ, ಮತ್ತು ಎಲ್ಲ ಡೀಟೇಲ್ಸು ಒಬ್ಬ ಇನ್ವೆಸ್ಟರಿಗೆ ಏನೇನು ಇನ್ಫಾರ್ಮೇಶನ್ ಗೊತ್ತು ಮಾಡಬೇಕು ಅದನ್ನೆಲ್ಲ ಈ ಸ್ಟಾಕ್ ಎಕ್ಸ್ಚೇಂಜ್ ಅವರು ಕಲೆಕ್ಟ್ ಮಾಡಿ ದೇ ಗಿವ್ ದ ಇನ್ಫಾರ್ಮೇಶನ್. ನೋಡ್ರಿ, ಕಂಪನಿಗಳ ಮಾಹಿತಿಯ ಸಂಗ್ರಹಣೆ ಮತ್ತು ಪ್ರಸಾರ. ಪಟ್ಟಿ ಮಾಡಿದ ಕಂಪನಿಗಳ ಸಂಬಂಧಿತ ದತ್ತಾಂಶ ಮತ್ತು ಮಾಹಿತಿಯನ್ನು ಷೇರು ವಿನಿಮಯ ಕೇಂದ್ರದಿಂದ ಸಂಗ್ರಹಿಸಿ ಆಸಕ್ತ ಜನರ ಅನುಕೂಲಕ್ಕಾಗಿ ಪ್ರಕಟಿಸಲಾಗುತ್ತದೆ. ಇದು ಷೇರುಗಳ ದೈನಂದಿನ ಬೆಲೆಯನ್ನು ಪ್ರಕಟಿಸುತ್ತದೆ. ಅವರು ವ್ಯಾಪಾರೋದ್ಯಮವಾರು ಷೇರುಗಳ ಬೆಲೆಗಳ ಪರಿಣಾಮದ ಬಗ್ಗೆ ಮಾಹಿತಿಯನ್ನು ಪ್ರಸಾರ ಮಾಡುತ್ತಾರೆ. ಹೀಗಾಗಿ ಷೇರು ವಿನಿಮಯವು ದೇಶದ ಸಾಂಸ್ಥಿಕ ಮಾಹಿತಿಯ ಮೂಲವಾಗಿದೆ. ಸೊ ಎನಿ ಇನ್ಫಾರ್ಮೇಶನ್ ಯು ವಾಂಟ್ ಟು ಕಲೆಕ್ಟ್ ಆಫ್ ಎನಿ ಕಂಟ್ರಿ ಆಫ್ ಎನಿ ಕಂಪನಿ, ದಿ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ಸ್ ವಿಲ್ ರೆಡಿಲಿ ಪ್ರೊವೈಡ್. ದೆನ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ನಿಮಗೆಲ್ಲ ಗೊತ್ತಿದೆ. ಉಳಿತಾಯದ ಸಜ್ಜುಗೊಳಿಸುವಿಕೆ. ಸಾರ್ವಜನಿಕ ಉಳಿತಾಯವನ್ನು ಸಜ್ಜುಗೊಳಿಸಲು ಸ್ಟಾಕ್ ಎಕ್ಸ್ಚೇಂಜ್ ಸಹಾಯ ಮಾಡುತ್ತದೆ. ಉಳಿತಾಯವನ್ನು ಉತ್ಪಾದಕತೆ ಉದ್ದೇಶಗಳಿಗಾಗಿ ಹೂಡಿಕೆ ಮಾಡುತ್ತದೆ. ಅದರರ್ಥ ಷೇರು ಮಾರುಕಟ್ಟೆ ಎಲ್ಲ ಹೂಡಿಕೆದಾರರಿಗೆ, ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ತಮ್ಮ ಹೆಚ್ಚುವರಿ ಹಣವನ್ನು ವಿವಿಧ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡಲು ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಮತ್ತು ಉತ್ತಮ ಲಾಭ, ಸಿದ್ಧ ದ್ರವ್ಯತೆ ಮತ್ತು ಅವುಗಳ ಮೌಲ್ಯದಲ್ಲಿ ಹೆಚ್ಚಳವನ್ನು ಖಾತ್ರಿಗೊಳಿಸುತ್ತದೆ. ಸೊ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ದೆನ್ ಎಕನಾಮಿಕ್ ಬ್ಯಾರೋಮೀಟರ್. ಸೊ ಬ್ಯಾರೋಮೀಟರ್ ಅಂತಂದರೆ ಅದು ಒಂದು ಇನ್ಸ್ಟ್ರೂಮೆಂಟ್. ನಮ್ಮ ಭೂಮಿಯ ತಾಪವನ್ನು ಅಳತೆ ಮಾಡಿ ಟು ಫೈಂಡ್ ಔಟ್ ದಿ ಟೆಂಪ್ರೇಚರ್ ಆಫ್ ದಿ ಅರ್ತ್, ದೇರ್ ಈಸ್ ಅ ಮಷಿನ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಅಸ್ ಅ ಬ್ಯಾರೋಮೀಟರ್. ಸೊ ಈ ಸ್ಟಾಕ್ ಎಕ್ಸ್ಚೇಂಜು ಒಂದು ಬ್ಯಾರೋಮೀಟರ್ ಇದ್ದಂಗೆ. ನಮ್ಮ ಎಕನಾಮಿ, ನಮ್ಮ ಆರ್ಥಿಕ ಏನು ಕಂಡೀಷನ್ ಇದೆ ಅದನ್ನು ಅಳಿಲಿಕ್ಕೆ ಟು ಮೆಜರ್ the condition of our economy, a stock exchange is a best ಇನ್ಸ್ಟ್ರೂಮೆಂಟ್. ಸ್ಟಾಕ್ ಎಕ್ಸ್ಚೇಂಜ್ ಆರ್ಥಿಕತೆಯ ಮಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ಟಾಕ್ ಎಕ್ಸ್ಚೇಂಜ್ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣದಲ್ಲಿನ ಭವಿಷ್ಯದ ಪ್ರವೃತ್ತಿಗಳನ್ನು ಸೂಚಿಸುತ್ತದೆ. ಸ್ಟಾಕ್ ಎಕ್ಸ್ಚೇಂಜ್ ಆರ್ಥಿಕತೆಯಲ್ಲಿ ಒಳಬರುವ ಹಣದುಬ್ಬರ ಮತ್ತು ಹಣದುಬ್ಬರವಿಳಿತವನ್ನು ಬಹಿರಂಗಪಡಿಸುತ್ತದೆ. ಸೊ ಇಫ್ there is any inflation or deflation in the economy, stock market will immediately show. ಆದ್ದರಿಂದ ಸ್ಟಾಕ್ ಎಕ್ಸ್ಚೇಂಜ್ ಸೂಚ್ಯಂಕದ ಆಧಾರದ ಮೇಲೆ ವ್ಯವಹಾರದಲ್ಲಿ ಭವಿಷ್ಯದ ಪ್ರವೃತ್ತಿಗಳನ್ನು ಊಹಿಸಲು ಸಾಧ್ಯವಿದೆ. ಸೊ ಈಗ ನಮ್ಮ ಭೂಮಿಯ ತಾಪವನ್ನು ಅಳಿಲಿಕ್ಕೆ ನಮ್ಮ ಬ್ಯಾರೋಮೀಟರ್ ಹೆಂಗಿದೆ, ನಮ್ಮ ಎಕನಾಮಿನ ಅಳಿಲಿಕ್ಕೆ ನಮಗೆ ಸ್ಟಾಕ್ ಮಾರ್ಕೆಟಿಂದ ಈಸಿಲಿ ಗೊತ್ತಾಗತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಪ್ರೊವೈಡ್ ಇಟ್. So hopefully students, so this class is entirely for functions of stock exchange. So let me repeat, very very important for exam. ಪ್ರೊವೈಡಿಂಗ್ ಟ್ರೇಡಿಂಗ್ ಪ್ಲೇಸ್, ಒಂದು ಒಳ್ಳೆ ಪ್ಲೇಸನ್ನು, ಒಂದು ಸ್ಥಳವನ್ನು ಒದಗಿಸುವುದು. ಒಂದನೇದು ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಸೆಕ್ಯೂರಿಟೀಸು. ಎರಡನೇದು ಟು ಪ್ರೊಟೆಕ್ಟ್ ದಿ ಸೇಫ್ಟಿ ಆಫ್ ಇನ್ವೆಸ್ಟರ್ಸು. ಮತ್ತು ರೆಡಿ ಮಾರ್ಕೆಟ್, ಸಿದ್ಧ ಮಾರುಕಟ್ಟೆ, ಅಂದರೆ ಯಾವಾಗ ಬೇಕು ಅವರಿಗೆ ದುಡ್ಡು ಬೇಕು ಅಂತಂದರೆ ಇಮ್ಮಿಡಿಯೇಟ್ ಅವರು ಆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹೋಗಿ ತಮ್ಮ ಶೇರ್ಸನ್ನು ಸೇಲ್ ಮಾಡ್ಬೋದು. ಸಡನ್ಲಿ ಅವ್ರ ಹತ್ರ ಬಹಳಷ್ಟು ದುಡ್ಡು ಬಂತು ಅಂತಂದರೆ ಇನ್ವೆಸ್ಟರ್ಸ್ ಏನು ಮಾಡ್ಬೋದು, ಇಮ್ಮಿಡಿಯೇಟ್ಲಿ ಅವರು ಸ್ಟಾಕ್ ಮಾರ್ಕೆಟಿಗೆ ಹೋಗಿ ದೇ ಕ್ಯಾನ್ ಬೈ ದ ಶೇರ್ಸ್. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂ ಸೆಕ್ಯೂರಿಟೀಸ್, ಹೊಸ ಸೆಕ್ಯೂರಿಟೀಸಲ್ಲಿ ಡೀಲ್ ಮಾಡಲಿಕ್ಕೆ ಅದು ಒಂದು ಒಳ್ಳೆ ಅವಕಾಶವನ್ನು ನೀಡುತ್ತೆ. ದೆನ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್, ಐ ಟೋಲ್ಡ್ ಯು, if the shares are listed in the stock market, it will have its own image, goodwill rise ಆಗತ್ತೆ. ಸೊ ಈ ಒಂದು ಪಟ್ಟಿಯನ್ನ ಮಾಡೋದು ಕೂಡ ಒಂದು ದೊಡ್ಡ ಫಂಕ್ಷನ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್. ದೆನ್ ಕಂಪನಿಗಳ ಮಾಹಿತಿಯ ಸಂಗ್ರಹಣೆ ಮತ್ತು ಪ್ರಸಾರ, ದಟ್ ಈಸ್
giving all the information relating to the listed companies. Then mobilization of savings ನಿಮ್ಗೆ ಗೊತ್ತಿದೆ. ಸೊ ಯಾರ ಹತ್ರ ದುಡ್ಡಿದೆ ಅವರು ಎಲ್ಲಿ ಬೇಕೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಒದಗಿಸುತ್ತದೆ. Then 8th one is it is a economic barometer. Okay, so students, hope you have understood today's class. Very soon I will come with the last class from unit 3. Thank you.